ನವಲಗುಂದ ಸಾರ್ವಜನಿಕರ ಸಮಸ್ಯೆಗಳ ಕುರಿತು ಎಲ್ಲಾ ಅಧಿಕಾರಿಗಳು ಮೊದಲು ಸರಿಯಾಗಿ ತಿಳಿದುಕೊಳ್ಳಿ, ಆ ಸಮಸ್ಯೆಗಳಿಗೆ ಕೂಡಲೇ ಸಮಯೋಚಿತವಾಗಿ ಮಾಹಿತಿ ದೊರಕಿಸಿಕೊಡಿ ಎಂದು ಕರ್ನಾಟಕ ಲೋಕಾಯುಕ್ತ ಧಾರವಾಡ ಡಿವೈಎಸ್ಪಿ ವೆಂಕನಗೌಡ ಪಾಟೀಲ ಹೇಳಿದರು. ಪಟ್ಟಣದ ಮಿನಿ ವಿಧಾನಸೌಧದ ಸಭಾಂಗಣದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳ ಸಮಕ್ಷಮದಲ್ಲಿ ಸಾರ್ವಜನಿಕ ಕುಂದು ಕೊರತೆ ಸಭೆ ನಡೆಸಿ ಮಾತನಾಡಿದ ಅವರು, ತಾಲೂಕು ಮಟ್ಟದ ಎಲ್ಲಾ ಇಲಾಖಾ ಅಧಿಕಾರಿಗಳು ಈಗಾಗಲೇ ತಮ್ಮ ತಮ್ಮ ಇಲಾಖೆಯ ಮಾಹಿತಿಗಳನ್ನು ಒದಗಿಸಿದ್ದೀರಿ. ನಿಮ್ಮ ಕಚೇರಿಗಳಿಗೆ ನಾವು ದಿಢೀರ್ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಕೆಲವು ನ್ಯೂನತೆಗಳು ಕಂಡುಬಂದಿರುತ್ತವೆ, ಅವೆಲ್ಲವುಗಳ ಬಗ್ಗೆ ಗಮನ ಹರಿಸಿ ಎಂದರು. ಈ ವೇಳೆ ಕರ್ನಾಟಕ ಲೋಕಾಯುಕ್ತ ಡಿವೈಎಸ್ಪಿ ವೆಂಕನಗೌಡ ಪಾಟೀಲ, ತಹಶೀಲ್ದಾರ ಸುಧೀರ ಸಾವುಕಾರ, ಇಒ ಭಾಗ್ಯಶ್ರೀ ಜಹಾಗೀರದಾರ, ರವೀಂದ್ರ ಕುರುಬಗಟ್ಟಿ, ಸಂತೋಷ ಲಕ್ಕಮ್ಮನವರ, ಶ್ರೀಶೈಲ ಬೀಳಗಿ, ಸಂಜು ಗಾಳಿ, ರಮೇಶ ಪೂಜಾರ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು. ಅವ್ರದ್ದು ಸಮಸ್ಯೆ ಏನಿದೆ ಅನ್ನೋದನ್ನ ಪ್ರಾಪರ್ ಆಗಿ ಮೊದಲು ತಿಳ್ಕೊಳ್ಳಿ, ಅದನ್ನ ಯಾವ ರೀತಿ ಸ್ಪಂದನೆ ಮಾಡಬೇಕು ಅನ್ನೋದನ್ನ ತಾವು ಸರಿಯಾಗಿ ಒಂದು ಸಮಯೋಚಿತವಾಗಿ ಅವರಿಗೆ ಮಾಹಿತಿಯನ್ನು ಕೊಡಿ ಅಂತ ಹೇಳಿ ಇನ್ನೊಮ್ಮೆ ಹೇಳ್ತಾ, ಇಲ್ಲಿ ತಾವೆಲ್ಲರೂ ಒಂದು ಈ ನಮ್ಮ ಕರೆಗೆ ಹೋಗೋರು ಇವತ್ತಿನ ಸಭೆಗೆ ಹಾಜರಾಗಿದ್ದೀರಾ ಮತ್ತು ತಮ್ಮ ಕೆಲವು ಮಾಹಿತಿಗಳನ್ನು ಸಹ ಕೊಟ್ಟಿದ್ದೀರಾ. ಈ ಇದರಲ್ಲಿ ಸ್ವಲ್ಪ ನಾವು ಬಂದು ಬರೀ ಒಂದು ಮೀಟಿಂಗ್ ಮಾಡಿ ಹೋಗಿದೀವಿ ಅಂತ ಅನ್ನೋದಲ್ಲ, ಇದರಲ್ಲಿ ಪ್ರೋಗ್ರೆಸ್ ಆಗಬೇಕಾಗಿರ್ತದ. ಆ ಪ್ರೋಗ್ರೆಸ್ ನಲ್ಲಿ ನಾವು ತಮಗೆ ಒಂದು ಸರ್ಪ್ರೈಸ್ ವಿಸಿಟ್ ಆದಾಗ, ತಮ್ಮ ಆಫೀಸಿಗೆ ವಿಸಿಟ್ ಆದಾಗ ಏನು ನ್ಯೂನತೆಗಳಿದಾವ ಅನ್ನೋದನ್ನ ನಾವು ಸ್ವಲ್ಪ ನೋಡಿರ್ತೀವಿ. ಅದಕ್ಕೆ ಆ ನ್ಯೂನತೆಗಳು ಇರದ ಹಾಗೆ ತಾವು ನೋಡ್ಕೊಂಡು ಹೋಗಿ ಅಂತ ಹೇಳ್ತಾ, ಇಲ್ಲಿವರೆಗೆ ತಾವು ಬಂದು ನಮಗೆ ನಮ್ಮ ಕರೆ ಹೋಗಿ ಬಂದಿದ್ದೀರಾ, ತಮಗೆಲ್ಲರಿಗೂ ಅಭಿನಂದನೆಗಳನ್ನು.